ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಟ್ಸ್ ಕೆಮಿಸ್ಟ್ರಿ. ಸೊ ಆಯುಷ್ ಕೌನ್ಸಿಲಿಂಗ್ ಸಂಬಂಧಪಟ್ಟಾಗೆ ಮಾಪಪ್ ರೌಂಡಿನ ಒಂದು ಶೆಡ್ಯೂಲನ್ನು KE ಅವರು ಮೊನ್ನೆ ತಾನು ರಿಲೀಸ್ ಮಾಡಿದರು. ಸೊ ಅದನ್ನು ಇನ್ನೊಂದು ಸಾರಿ ಹೇಳ್ತಾ ಇದ್ದೀನಿ. ಸೊ ನಿಮಗೆ ದಾಖಲೆಯನ್ನು ಪರಿಶೀಲನೆ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನೋಡಿ, ನಿನ್ನೆ ಒಂದು ಬಂದಿರುವಂಥ ನೋಟಿಫಿಕೇಶನ್ ಪ್ರಕಾರ 27ನೇ ತಾರೀಕಿನಂದು ಪರಿಶೀಲನೆಗೆ ಹಾಜರಾಗದಿರುವ ಅಭ್ಯರ್ಥಿಗಳು, ಅಂದರೆ ನಿನ್ನೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಅಟೆಂಡ್ ಆಗದೇ ಇರುವಂಥ ವಿದ್ಯಾರ್ಥಿಗಳು ಇವತ್ತು ಮತ್ತೊಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಮಧ್ಯಾಹ್ನ 2 ಗಂಟೆಯಿಂದ 4 ಗಂಟೆ ಒಳಗಡೆ ಸೊ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಕೊಂಡು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪನ್ನು ಪಡ್ಕೊಂಡು ಬರ್ಬೋದು. ಸೊ ಯಾರ್ಯಾರು ಔಟ್ಸೈಡ್ ಕರ್ನಾಟಕ ಸ್ಟೂಡೆಂಟ್ಸ್ ಇದ್ದೀರಿ, ಕರ್ನಾಟಕೇತರ ವಿದ್ಯಾರ್ಥಿಗಳಿದ್ದೀರಿ, ಅವರು ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು. ಸೊ ಇದನ್ನೆಲ್ಲ ಮಾಡಿಕೊಂಡು ನಿಮಗೆ ಆಪ್ಷನ್ ಎಂಟ್ರಿಯನ್ನು ಮಾಡೋದಕ್ಕೆ 30ನೇ ತಾರೀಕು, ಅಂದರೆ ನಾಳೆ ಎಲ್ಲ ನಾಡಿದ್ದು 11 ಗಂಟೆಯಿಂದ 2ನೇ ತಾರೀಕು 11 ಗಂಟೆ ತನಕ ಟೈಮನ್ನು ಕೊಡ್ತಾರೆ. ಅದಾದಮೇಲೆ ರಿಸಲ್ಟ್, ಮಾಪಪ್ ರೌಂಡಿನ ರಿಸಲ್ಟ್ ಏನಿದೆ ಅದು 2ನೇ ತಾರೀಕು 6 ಗಂಟೆ ಮೇಲೆ ರಿಸಲ್ಟ್ ಅನೌನ್ಸ್ ಮಾಡ್ತಾರೆ. ಸೊ ಚಲನ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ 3ನೇ ತಾರೀಕಿಂದ 4ನೇ ತಾರೀಕು ತನಕ ಟೈಮನ್ನು ಕೊಡ್ತಾರೆ. ಸೊ ಫೀಸನ್ನು ಪೇಮೆಂಟ್ ಮಾಡೋದಕ್ಕೆ 3 ರಿಂದ 4 ಟೈಮ್ ಕೊಡ್ತಾರೆ. ಇನ್ನು ಸೀಟ್ ಮೆಟ್ರಿಕ್ಸ್ ಏನಿದೆ, ಸೀಟ್ ಮೆಟ್ರಿಕ್ಸನ್ನು ಕೂಡ ನಿನ್ನೆ ರಿಲೀಸ್ ಮಾಡಿದ್ದಾರೆ. ನೋಡ್ಬೋದು ಇಲ್ಲಿ ಎಡಿಷನಲ್ ಸೀಟ್ ಮೆಟ್ರಿಕ್ಸ್ ಅಂತ ಹೇಳಿ NRI, ಅದರ್ಸ್ ಮತ್ತು ಆಲ್ ಇಂಡಿಯಾ ಕೋಟಾದಲ್ಲಿ ಓನ್ಲಿ 3 ಕಾಲೇಜ್ಗಳನ್ನ ಇಲ್ಲಿ ಹೇಳಿರುವಂಥದ್ದು. ಒಂದು ಬೆಳಗಾವಿ, ಧಾರವಾಡ ಮತ್ತು ಮೈಸೂರು. ನನಗಿದೇ ಅರ್ಥ ಆಗ್ತಾ ಇಲ್ಲ. ಇವತ್ತು ಸಂಜೆ 5:30 ತನಕ ಕಾಲೇಜಿಗೆ ಅಡ್ಮಿಷನ್ ಮಾಡ್ಕೊಳ್ಳೋದಕ್ಕೆ ಟೈಮನ್ನು ಕೊಟ್ಟಿರುವಂಥ KE ಅದಕ್ಕಿಂತ ಮೊದಲೇ ಸೀಟ್ ಮೆಟ್ರಿಕ್ಸನ್ನು ಯಾವ ಒಂದು ಆಧಾರದ ಮೇಲೆ ರಿಲೀಸ್ ಮಾಡ್ತಾರೆ. ಹಾಗಾದರೆ ಈ ಸೀಟ್ ಮೆಟ್ರಿಕ್ಸ್ ಜೊತೆ ಇನ್ನೊಂದು ಸೀಟ್ ಮೆಟ್ರಿಕ್ಸನ್ನು, ಅಪ್ಡೇಟೆಡ್ ಸೀಟ್ ಮೆಟ್ರಿಕ್ಸನ್ನು 30ನೇ ತಾರೀಕಿನ ಒಳಗಡೆ KE ಅವರು ಕೊಡ್ತಾರಾ? ಡೌಟೇ ಇದೆ. ಯಾಕಂದರೆ ಇದ್ರ ಬಗ್ಗೆ ಎಲ್ಲೂ ಕೂಡ ಕ್ಲಾರಿಟಿ ಇಲ್ಲ. ಯಾಕಂದರೆ ಇನ್ನೂ ಕೂಡ ಇವತ್ತಿನ ಸಂಜೆವರೆಗೆ ಅಡ್ಮಿಷನ್ ತೊಗೊಳೋದಕ್ಕೆ ಟೈಮ್ ಕೊಟ್ಟ ಮೇಲೆ ಸೊ ವಿದ್ಯಾರ್ಥಿಗಳು ಇವತ್ತು ಸಂಜೆವರೆಗೆ ಅಡ್ಮಿಷನ್ ತೊಗೊಳ್ತಾರೋ ಇಲ್ಲೋ ಅಂತ ನೋಡಿಕೊಂಡು ಸೀಟ್ ಮೆಟ್ರಿಕ್ಸನ್ನು ಕೊಡಬೇಕಾಗ್ತದೆ. ಇರಲಿ. ಸೊ NRI, ಅದರ್ಸ್ ಮತ್ತು ಆಲ್ ಇಂಡಿಯಾ ಕೋಟಾದಲ್ಲಿ ಓನ್ಲಿ 3 ಕಾಲೇಜ್ ಮಾತ್ರ ಇರುವಂಥದ್ದು. ಸೊ ಇಲ್ಲೂ ಕೂಡ ನೋಡಿ ಓನ್ಲಿ 3 ಕಾಲೇಜಸ್ ಮಾತ್ರ ಇರುವಂಥದ್ದು. ಯಾಕೆ 3 ಕಾಲೇಜ್ ಕೊಡ್ತಾ ಇದ್ದಾರೆ ನನಗೆ ಅರ್ಥ ಆಗ್ತಾ ಇಲ್ಲ. ಅಂದರೆ ಇವು 3 ಕಾಲೇಜಲ್ಲಿ ಮಾತ್ರ ಸೀಟ್ ಉಳಿದಿದೆ ಹಾಗಾದರೆ. ಸೊ ಇದ್ರ ಜೊತೆಗೆ ಸ್ಪೆಷಲ್ ಸೀಟ್ ಮೆಟ್ರಿಕ್ಸಲ್ಲೂ ಕೂಡ ಸೊ ಇಲ್ಲೂ ಕೂಡ 3 ಕೊಟ್ಟಿರುವಂಥದ್ದು. ಸೊ ಸ್ಪೆಷಲ್ ಸೀಟ್ ಮೆಟ್ರಿಕ್ಸ್ ಅಥವಾ ನಾನ್ HK, HK ಇದು HK. ಸೊ ಇಲ್ಲೂ ಕೂಡ ರಿಮೆಂಬರ್ ನಾನ್ HK ಇದು. ಸೊ ಇಲ್ಲೂ ಕೂಡ 3 ಕಾಲೇಜನ್ನು ಮಾತ್ರ ಕೊಟ್ಟಿರುವಂಥದ್ದು. ಟೋಟಲ್ ನಿಮಗೆ ಇಲ್ಲಿ ಜನರಲ್ ಮೆರಿಟ್ 8 ಇದೆ, 4 ಇದೆ. ಸೊ ಇದು ಯಾವುದಾದ್ರೂ ಹೊಸದಾಗಿ ಕಾಲೇಜ್ ಈಗ ಆ್ಯಡ್ ಮಾಡಿರೋದು ಗೊತ್ತಿಲ್ಲ ನನಗೆ. ಯಾಕಂದರೆ ಹಿಂದಿನ ಒಂದು ಆಪ್ಷನ್ ಎಂಟ್ರಿಯಲ್ಲಿ ಇಲ್ಲದೇ ಈ ಆಪ್ಷನ್ ಎಂಟ್ರಿಯಲ್ಲಿ ಕೊಟ್ಟಿರ್ಬೋದು. ಆದರೆ ಯಾರ್ಯಾರು ಬೇರೆ ಬೇರೆ ಕಾಲೇಜ್ಗಳಲ್ಲಿ ನನಗೆ ಗೊತ್ತಿರೋ ಹಾಗೆಯೇ ಬಹಳಷ್ಟು ಕಾಲೇಜ್ಗಳಲ್ಲಿ ಸೀಟನ್ನು ವಿದ್ಯಾರ್ಥಿಗಳು ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ. ಅಂತಹ ವಿದ್ಯಾರ್ಥಿಗಳ ಸೀಟು ಕೂಡ ಇದರಲ್ಲಿ ಆ್ಯಡ್ ಆಗಿಲ್ಲ. ಅಂದರೆ ಸೀಟ್ ಮೆಟ್ರಿಕ್ಸಲ್ಲಿ ಸೀಟು ಎಲ್ಲಿಗೆ ಹೋಗಿದೆ ನನಗೆ ಅರ್ಥ ಆಗ್ತಾ ಇಲ್ಲ. ಸೊ ಈ ವರ್ಷದ ಕೌನ್ಸಿಲಿಂಗ್ ಏನಿದೆ ಕಂಪ್ಲೀಟಾಗಿ ಎಫಸೈಡ್ ಆಗಿಬಿಟ್ಟಿದೆ. ವಿದ್ಯಾರ್ಥಿಗಳು, ಪಾಲಕರು ಎಷ್ಟು ತ್ರಾಸು ತೊಗೋಬೇಕೋ ಅಷ್ಟು ತ್ರಾಸು ತೊಗೊಂಡ್ಬಿಟ್ಟಿದ್ದಾರೆ. ಸೊ ಈ ರೀತಿ ಕೌನ್ಸಿಲಿಂಗ್ ನೆಕ್ಸ್ಟ್ ಮುಂಬರುವಂಥ ವರ್ಷಗಳಲ್ಲಿ ಆಗದೇ ಇರಲಿ ಅಂಥೇಳಿ KE ಅವ್ರಲ್ಲಿ ಕೇಳ್ಕೊತೀನಿ. ಒಂದು ಕ್ಲಾರಿಟಿನೇ ಇಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಪಾಲಕರಿಗೆ, ಕ್ಲಾರಿಟಿನೇ ಇಲ್ಲ. ಹೌದಾ? ಸೊ ಇರಲಿ, ನಮ್ಮ ಕೈಯಲ್ಲಿ ಏನು ಮಾಡೋದಕ್ಕೂ ಸಾಧ್ಯ ಆಗೋದಿಲ್ಲ. ಗೌರ್ಮೆಂಟ್ ಅವರು ಇಚ್ಛಾಶಕ್ತಿಯನ್ನು ಪ್ರಕಟಣೆ ಮಾಡಬೇಕು. ಸೊ ದಿಸ್ ಈಸ್ ಸೀಟ್ ಮೆಟ್ರಿಕ್ಸ್ ಫಾರ್ ಆಯುಷ್. ಸೊ 3 ಕಾಲೇಜ್ ಕೊಟ್ಟಿರುವಂಥದ್ದು ಗೊತ್ತಿಲ್ಲ, ಇವತ್ತು ಸಂಜೆ ಅಥವಾ ನಾಳೆ ರಿಲೀಸ್ ಮಾಡ್ಬೋದು, ನೋಡೋಣಂತೆ. ಬಟ್ ಮಾಪಪ್ ರೌಂಡಿನ ವೇಳಾಪಟ್ಟಿಯನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ಯಾರ್ಯಾರಿಗೆ ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಕ್ಕಿದೆ ಅವರಿಗೆ ಇವತ್ತು ಕೊನೆಯ ದಿನಾಂಕ ಆಗಿರ್ತದೆ. ಸೊ ಶುಲ್ಕವನ್ನು ಪಾವತಿ ಮಾಡಿ ಅಡ್ಮಿಷನ್ ತೊಗೊಳ್ಳೋದಕ್ಕೆ ಗೊತ್ತಿರಲಿ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.